ಬೆಂಗಳೂರಿನಲ್ಲಿ ಸುರಿದಂತ ಮಹಾಮಳೆಗೆ ಮೊದಲ ಬಲಿಯಾಗಿದೆ. ಓರ್ವ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗೋಡೆ ಕುಸಿದು ವೈಟ್ ಫೀಲ್ಡ್ ನಲ್ಲಿ ವ್ಯಕ್ತಿ ಬಲಿಯಾಗಿರೋದು. ನಿನ್ನೆ ಸುರಿದಂತ ಮಹಾಮಳೆಗೆ ಒಂದು ಬಲಿಯಾಗಿದೆ. ಕಳೆದ ರಾತ್ರಿ ಸುರಿದಂತಹ ಮಹಾಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಗೋಡೆ ಕುಸಿದು ಈ ರೀತಿಯಾಗಿರುವಂತಹ ಘಟನೆ ಆಗಿದೆ. ವೈಟ್ ಫೀಲ್ಡ್ ನಲ್ಲಿ ಮನೆಯ ಗೋಡೆ ಕುಸಿದು ವ್ಯಕ್ತಿ ಬಲಿಯಾಗಿರುವಂತಹ ಘಟನೆ. ಮಹಿಳೆ ಬಲಿಯಾಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ಇದಕ್ಕೀಗ ಒಂದು ಬಲಿ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಮಹಿಳೆಯೊಬ್ಬರು ಗೋಡೆ ಕುಸಿದು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಡೀ ರಾತ್ರಿ ಸುರಿದಿರುವಂತಹ ಮಳೆ ಬಹುತೇಕ ಭಾಗಗಳಲ್ಲಿ ಇದರ ಪರಿಣಾಮ ಉಂಟಾಗಿದೆ. ಅನೇಕ ಕಡೆಗಳಲ್ಲಿ ನೀರು ನಿಂತು ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಈಗ ಒಂದು ಬಲಿ ಕೂಡ ಆಗಿದೆ. ಮಹಿಳೆಯೊಬ್ಬರು ಕಳೆದ ರಾತ್ರಿ ಸುರಿದಂತ ಈ ಮಹಾಮಳೆಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಗೋಡೆ ಕುಸಿದು ವೈಟ್ ಫೀಲ್ಡ್ ನಲ್ಲಿ ಮಹಿಳೆ ಬಲಿಯಾಗಿರುವಂತಹ ಘಟನೆ ಆಗಿದೆ. ನಿನ್ನೆ ರಾತ್ರಿ ಸುರಿದಂತ ಮಹಾಮಳೆಗೆ ಒಂದು ಬಲಿಯಾಗಿದೆ ಬೆಂಗಳೂರಿನಲ್ಲಿ. ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಗೋಡೆ ಕುಸಿದು ಮಹಿಳೆ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು. ಅಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಹಿಳೆಯೊಬ್ಬರು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿರಂತರವಾಗಿ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅನಾಹುತಗಳು ಆಗಿದೆ. ಇದೀಗ ಒಂದು ಬಲಿ ಕೂಡ ಆಗಿ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗೋಡೆ ಕುಸಿತ ಆಗಿ ಮಹಿಳೆ ಮೃತಪಟ್ಟಿದ್ದಾರೆ. ಈಗ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆ ಸಂದರ್ಭದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸುರಿದಂತಹ ಮಳೆ ಕಳೆದ ರಾತ್ರಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದರ ಪರಿಣಾಮ ಉಂಟಾಗಿದೆ. ಅನೇಕ ಭಾಗಗಳು ನೀರು ನಿಂತು ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಇನ್ನೂ ಕೂಡ ಅನೇಕ ಭಾಗಗಳಲ್ಲಿ ಬಹುತೇಕ ಭಾಗಗಳಲ್ಲಿ ನೀರು ನಿಂತಿರೋದು ಕಡಿಮೆ ಆಗಿಲ್ಲ. ನೀರು ಹಾಗೆ ನಿಂತ್ಕೊಂಡಿರೋದನ್ನು ಕೂಡ ನಾವು ಗಮನಿಸಬಹುದು. ಅದರ ಜೊತೆಗೆ ಈಗ ಈ ಮಹಾಮಳೆಗೆ ಒಂದು ಬಲಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.